ಓಂ ಶಾಂತಿ. ಧ್ಯಾನವನ್ನು ಹೇಗೆ ಮಾಡಬೇಕೆನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ಶುಭ್ರವಾದ ಜಾಗದಲ್ಲಿ ನಾವು ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಳಬೇಕು. ನಂತರ ನಮ್ಮ ದೇಹ ಶುದ್ಧಿಯಾಗಿರಬೇಕು. ಮನಸ್ಸನ್ನು ಕೂಡ ಶುದ್ಧವಾಗಿಟ್ಟುಕೊಳ್ಳಬೇಕು. ಆಗ ಮಾತ್ರವೇ ಧ್ಯಾನ ಮಾಡಲು ತುಂಬ ಸುಲಭ ಆಗುತ್ತೆ. ಹೇಗೆಂದರೆ, ಮನಸ್ಸಿನಲ್ಲಿ ಇಡೀ ದಿನ ಒಂದಲ್ಲ ಒಂದು ವಿಚಾರದ ಧಾರೆಯ ಹಾದಿ ನಡೀತಾ ಇರ್ತದೆ. ಆದರೆ ನಮ್ಮ ಮನಸ್ಸನ್ನು ಸರಳ, ಸುಲಭ, ಆರಾಮವಾಗಿ ಇಟ್ಟುಕೊಳ್ಳಲು ನಮಗೋಸ್ಕರ, ನನಗಾಗಿ ನನ್ನ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಈ ಎಲ್ಲ ವಿಚಾರಗಳಿಂದ ಮೊದಲು ನನ್ನನ್ನು ನಾನು ಬಿಡುಗಡೆ ಮಾಡಿಕೊಳ್ಬೇಕಾಗ್ತದೆ. ಕೆಲವು ನಿಮಿಷಗಳವರೆಗೆ, ಕೆಲವು ಸೆಕೆಂಡ್ಗಳ ತನಕ ಈ ವಿಚಾರಗಳಿಂದ ನನ್ನನ್ನು ನಾನು ಬಿಡುಗಡೆ ಮಾಡಿಕೊಂಡು ಸ್ವತಂತ್ರವಾಗಿರಬೇಕು. ಆಗ ಮಾತ್ರವೇ ಧ್ಯಾನ ಮಾಡಲು ಸುಲಭ. ಇಷ್ಟನ್ನು ನಾವು ತಯಾರಿ ಮಾಡಿಕೊಂಡ ಮೇಲೆ ಶುಭ್ರವಾದ ಜಾಗದಲ್ಲಿ ಕುಳಿತುಕೊಂಡು ಏಕಪದ್ಮಾಸನ, ಸಾಧ್ಯವಾದರೆ ಎರಡೂ ಕಾಲನ್ನು ಹಾಕಿ ಪದ್ಮಾಸನದ ಆಕಾರದಲ್ಲಿ ಕುಳಿತುಕೊಳ್ಳುವ ಪ್ರಯತ್ನ ಮಾಡೋಣ. ಆಗಲಿಲ್ಲವೆಂದರೆ ಒಂದು ಕುರ್ಚಿ ಮೇಲೆ ಕುಳಿತುಕೊಳ್ಳೋಣ. ಕುಳಿತುಕೊಂಡ ನಂತರ ನಾವು ಕಣ್ಣು ತೆರೆದು ಒಂದು ಕಡೆಗೆ ಕೇಂದ್ರೀಕೃತ ಮಾಡಿಕೊಳ್ಳುವಂಥ ಅಭ್ಯಾಸ ಮಾಡೋಣ. ನಾವು ಕುಳಿತುಕೊಳ್ತಕ್ಕಂಥ ಆಸನ ನೇರವಾಗಿ ಕುಳಿತುಕೊಳ್ಳಬೇಕು. ಕಣ್ಣು ತೆರೆದಿರಬೇಕು. ಮನಸ್ಸು ಚಂಚಲ ಇರಬಾರದು. ತದೇಕ ದೃಷ್ಟಿಯಿಂದ ಒಂದೇ ಕಡೆಗೆ ಕೇಂದ್ರೀಕೃತ ಮಾಡಿಕೊಳ್ಳೋಣ. ಹೇಗೆ ಚಿಕ್ಕ ಮಗು, ಆ ಮಗು ನೋಡುವ ನೋಟ ಕಣ್ಣು ರೆಪ್ಪೆಯನ್ನು ಸ್ವಲ್ಪನೂ ಸಹ ಅಲುಗಾಡಿಸೋದಿಲ್ಲ. ಹಾಗೆ ನಮ್ಮ ದೃಷ್ಟಿನೂ ಸಹ ಇರಬೇಕು. ಆಗ ಮಾತ್ರ ಧ್ಯಾನ ಮಾಡಲು ಸುಲಭ. ಕೆಲವು ಶಬ್ದಗಳನ್ನು ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ. ತಾವು ಕೂಡ ತಮ್ಮ ಮನದ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಅದೇ ಶಬ್ದಗಳನ್ನು ಪುನರಾವರ್ತನೆ ಮಾಡಿಕೊಳ್ಳಿ. ಹೇಗೆ ನಾವು ಶಬ್ದಗಳನ್ನು ಹೇಳುತ್ತಾ ಹೋಗ್ತೀವಿ, ಆ ಶಬ್ದಗಳು ಕೂಡ ಪುನರಾವರ್ತನೆಯಲ್ಲಿ ನಿಮ್ಮ ಮನದ ಕನ್ನಡಿಯ ಒಳಗಡೆಗೆ ಇರಬೇಕು. ಆ ಶಬ್ದದ ಅನುಭವನೂ ಸಹ ನಾವು ಮಾಡ್ತಾ ಹೋಗಬೇಕು. ಆಗ ನಮಗೆ ಧ್ಯಾನ ಮಾಡೋದು ತುಂಬ ಸುಲಭ. ಈಗ ಪ್ರಾರಂಭಿಸೋಣ. ನಮ್ಮ ದೇಹ ಒಂದು ಕಡೆಗೆ ಕುಳಿತಿದೆ. ಮನಸ್ಸು ಸಹ ಒಂದು ಕಡೆಗೆ ಕೇಂದ್ರೀಕೃತ ಇದೆ. ಮೊಟ್ಟ ಮೊದಲನೇದಾಗಿ ನಾವು ಹೇಳುವ ಶಬ್ದ ಓಂ ಶಾಂತಿ. ಈ ದೇಹದಲ್ಲಿ ಚೇತನ ಜ್ಯೋತಿ ಅಡಕವಾಗಿದೆ. ಈ ದೇಹದ ಒಳಗಡೆ ಇರುವಂತಹ ನಿವಾಸ ಸ್ಥಾನವೆಂದರೆ ಎರಡು ಹುಬ್ಬಿನ ಮಧ್ಯದಲ್ಲಿ
ಅಂದರೆ ಭ್ರುಕುಟಿಯ ಭ್ರೂಮಧ್ಯದಲ್ಲಿ ಚೈತನ್ಯ ಜ್ಯೋತಿ ಅಡಕವಾಗಿದೆ. ಸಾಮಾನ್ಯ ಶಬ್ದಗಳಲ್ಲಿ ನಾವೆಲ್ಲರೂ ಬಳಸುವ ಶಬ್ದ ಈ ರೀತಿ ಇದೆ: ಜೀವ, ಪ್ರಾಣ, ಉಸಿರು, ಸತ್ಯ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತಾರೆ. ಆತ್ಮ ಎರಡು ಹುಬ್ಬಿನ ಮಧ್ಯದಲ್ಲೇ ಇದ್ದುಕೊಂಡು ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಬಾಯಿಯಿಂದ ಮಾತನಾಡ್ತೇವೆ, ಮನದ ಆಲೋಚನೆಗಳಲ್ಲಿ ವಿಚಾರಗಳ ಕ್ರಿಯೆ ನಡೀತದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಜೀವನದಲ್ಲಿ ಬದುಕಿದ್ದಾಗ ಜೀವ, ಪ್ರಾಣ, ಉಸಿರು, ಸತ್ತ ಅನ್ನುವಂಥ ಶಬ್ದಗಳನ್ನು ನಾವೆಲ್ಲರೂ ಏನು ಕೇಳಿದ್ದೀವಿ, ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಪರಿಚಯ ನಮಗೀಗ ತಾನೇನಾಯಿತು. ಒಂದು ಶಕ್ತಿ ಈ ದೇಹದಲ್ಲಿ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಪ್ರತಿನಿತ್ಯ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಆತ್ಮಕ್ಕೆ ಸಾವಿಲ್ಲ. ದೇಹ ಶಾಶ್ವತ ಅಲ್ಲ. ಎಲ್ಲಿಯ ತನಕ ನಾವು ಬದುಕಿರ್ತೇವೆ ಅಲ್ಲಿಯವರೆಗೆ ದೇಹದ ಸುರಕ್ಷತೆ ನೋಡಿಕೊಳ್ಳಬೇಕಾಗುತ್ತದೆ. ದೇಹದ ಒಳಗಡೆಗೆ ಇದ್ದುಕೊಂಡು ಆತ್ಮ ಪ್ರತಿಯೊಂದು ಕ್ರಿಯೆಗಳು ಸಹ ನಡೀತಾ ಇರ್ತದೆ. ಆತ್ಮ ಅವಿನಾಶಿ. ನಾನೊಂದು ಜ್ಯೋತಿ ಸ್ವರೂಪದಲ್ಲಿದ್ದೇನೆ. ಅಜರ, ಅಮರ. ಆತ್ಮ ಪ್ರಕಾಶಮಾನದಲ್ಲಿ ಹೊಳಿತಾ ಇರುವಂಥ ಜ್ಯೋತಿ ನಾನಾಗಿದ್ದೇನೆ. ಭ್ರುಕುಟಿಯ ಭ್ರೂಮಧ್ಯದಲ್ಲಿ ಇದ್ದುಕೊಂಡು ಇಡೀ ದಿನದ ಕ್ರಿಯೆ ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ಆತ್ಮ ಪ್ರಕಾಶ ಸ್ವರೂಪದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ. ಆತ್ಮಜ್ಯೋತಿ ನಕ್ಷತ್ರದ ಹಾಗೆ ಪ್ರಜ್ವಲಿಸುತ್ತಿದ್ದೇನೆ. ಆತ್ಮ ನನ್ನ ಕೈಗಳಿಂದ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿರುವೆನು. ಚೇತನ ಜ್ಯೋತಿ ಈ ದೇಹದಲ್ಲಿ ನಿತ್ಯವೂ ಜ್ಞಾನದ ದಾಸೋಹದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ. ಆತ್ಮ ಶಾಂತ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ನನ್ನ ಮನದ ಸುತ್ತಲೂ ಶಾಂತಿಯೇ ಶಾಂತಿ ಇದೆ. ನಾನು ಕುಳಿತಿರುವ ಆಸನದ ಸುತ್ತಲೂ ಶಾಂತಿಯೇ ಶಾಂತಿ ಪಸರಿಸಿದೆ. ನನ್ನಿಂದ ಅನೇಕರಿಗೆ ಶಾಂತಿಯ ಕಿರಣಗಳು ನಿಧಾನಗತಿಯಲ್ಲಿ ತಲುಪಿದೆ. ಅವರೂ ಸಹ ಕೆಲವು ಸೆಕೆಂಡ್ಗಳ ತನಕ
ಶಾಂತಿಯ ಅನುಭವ ಮಾಡುತ್ತಿದ್ದಾರೆ. ನಾನೀಗ ಸ್ವಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಆತ್ಮ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಜ್ಯೋತಿಯ ರೂಪದಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಆತ್ಮದ ಸ್ವಧರ್ಮ ಶಾಂತಿ, ಪ್ರೀತಿ, ದಯೆ, ಕರುಣೆ. ಆತ್ಮ ಶಾಂತ ಸ್ವರೂಪದಲ್ಲಿದ್ದು ಶಾಂತಿಯ ಕಿರಣಗಳು ನನ್ನ ಸುತ್ತಮುತ್ತಲೂ ಪಸರಿಸಿದೆ. ಆತ್ಮ ಜ್ಯೋತಿ ರೂಪದಲ್ಲಿ ಪ್ರಜ್ವಲಿಸುತ್ತಿದೆ. ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಆತ್ಮ ಪ್ರಶಾಂತತೆಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೇನೆ. ಆತ್ಮ ಶಾಂತ ಸ್ವರೂಪ, ಪ್ರಕಾಶ ಸ್ವರೂಪ, ಆನಂದ ಸ್ವರೂಪ. ಪ್ರಕಾಶಿಸುವ ಜ್ಯೋತಿ ನಾನು. ಓಂ ಶಾಂತಿ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ, ನಿನಗಿಂತಲೂ ಎನ್ನ ಮುಂದೆ ಇರಿಸಿ
ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ, ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ ಧಾರೆಯ ಪಡೆದೆ, ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ.